ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರಿಗೆ ಧ್ವನಿ ಅಂತ ಇರೋದೇ ನ್ಯಾಯಾಲಯಗಳು. ಅಂಥ ನ್ಯಾಯದೇಗುಲಗಳೇ ಪಾವಿತ್ರ್ಯತೆಯನ್ನು ಕಳ್ಕೊಂಡ್ಬಿಟ್ರೆ ಅಥವಾ ಘನತೆಯನ್ನು ಕಳ್ಕೊಂಡ್ರೆ, ವಿವೇಚನಾ ರಹಿತ ಆಗಿಬಿಟ್ರೆ, ಕಾನೂನು ಬಾಹಿರವಾಗಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದರೆ ಜನಸಾಮಾನ್ಯರು ಯಾರ ಮೊರೆ ಹೋಗಬೇಕು ಅನ್ನುವಂಥ ಆತಂಕ ಕಾಡಲಿಕ್ಕೆ ಶುರುವಾಗತ್ತೆ. ಈ ಕಾಲಘಟ್ಟದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿದರೆ ನಿಜಕ್ಕೂ ಆತಂಕಕಾರಿ ಬೆಳವಣಿಗೆಗಳು. ಇತ್ತೀಚೆಗೆ ಪ್ರಕರಣಗಳನ್ನು ನಾನು ನಿಮ್ಮೆದುರಿಗೆ ಹೇಳಬೇಕಾಗಿಲ್ಲ, ಹೆಸರು ಹಿಡಿದು ಇಂಥ ಪ್ರಕರಣದಲ್ಲಿ ಎಷ್ಟೊಂದು ಅಜಾಗರೂಕತೆ ಉಂಟಾಗಿದೆ ಮತ್ತು ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನದಿಂದ ನಡ್ಕೊಳ್ಳಲಾಗಿದೆ ಅಂತ ಮತ್ತೆ ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ನಾನು ಪ್ರಸ್ತಾಪ ಮಾಡ್ತಾ ಇರೋದು ಒಂದೇ ಒಂದು ಪ್ರಕರಣದ ಬಗ್ಗೆ, ಅದು ಅಲಹಾಬಾದ್ನಲ್ಲಿ ಕೊಟ್ಟಂಥ ಒಂದು ತೀರ್ಪಿನ ಬಗ್ಗೆ. ಇವತ್ತಿನ ದಿವಸ ನೀವು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡಿ ಅಥವಾ ಯಾವುದೇ ಒಂದು ದಿನಪತ್ರಿಕೆಯನ್ನು ತೆಗೆದು ನೋಡಿದರೆ ಒಂದಿಲ್ಲ ಒಂದು ಅದರಲ್ಲಿ ಜಡ್ಜ್ಮೆಂಟ್ ಇರುತ್ತೆ. ಆ ಜಡ್ಜ್ಮೆಂಟಿನ ಜೊತೆಗೆ ಒಂದು ಅಬ್ಸರ್ವೇಷನ್ ಇರುತ್ತೆ. ಅದನ್ನು ಓದಿದಾಗೆಲ್ಲ ನಮ್ಮಂಥ ಜನಸಾಮಾನ್ಯರಿಗೆ ಈ ರೀತಿಯೂ ತೀರ್ಪು ಕೊಡಬಹುದಾ ಅಂತ ಅಚ್ಚರಿ ಆಗುತ್ತೆ. ಹೀಗೆಲ್ಲ ತೀರ್ಪು ಕೊಡ್ತಾರಾ? ಕಾನೂನಿನ ಪರಿಸೀಮ ಏನಿದೆ, ಇತಿಮಿತಿಗಳೇನಿದ್ದಾವೆ, ಅದರಲ್ಲಿ ಹೀಗೆಲ್ಲ ಮಾತಾಡಬಹುದಾ? ಇಷ್ಟೊಂದು ಅಸಂವೇದನಾಶೀಲವಾಗಿ, ಸಂವೇದನಾ ರಹಿತವಾಗಿ ಮಾತನಾಡಲಿಕ್ಕೆ ಸಾಧ್ಯವಾ ಅಂತ ಅನಿಸುತ್ತೆ. ಅಂಥ ಪ್ರಕರಣದ ಬಗ್ಗೆ ಹೇಳಿದ್ದೆ ನಿಮ್ಗೆ ಈಗಾಗಲೇ. 11 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಒಂದು 4 ಜನ ಹುಡುಗರು ದಾಳಿಯನ್ನು ಮಾಡ್ತಾರೆ. ಆಕೆಯ ಸಲ್ವಾರ್ ಕಮೀಜ್ನ ಲಾಡಿಯನ್ನು ಎಳಿತಾರೆ, ಎದೆ ಮೇಲೆ ಕೈ ಹಾಕಿ ಎದೆ ಮೇಲೆ ಅವಳಿಗೆ ಭಾಳ ಹಲ್ಲೆಯನ್ನು ಮಾಡ್ತಾರೆ. ನನಗೆ ಹೇಳಲಿಕ್ಕೆ ಮುಜುಗರ ಆಗುವ ಮಟ್ಟಿಗೆ ನಡೆದಂಥ ಘಟನೆ ಇದು. ಲೋವರ್ ಕೋರ್ಟ್ಗೆ ಹೋಗುತ್ತೆ, ಟ್ರಯಲ್ ಕೋರ್ಟಲ್ಲಿ ಇದನ್ನು ಅಪರಾಧ ಅಂತೇಳಿ ಇದ್ರ ಮೇಲೆ ಅವ್ರಿಗೆ ಶಿಕ್ಷೆಯನ್ನು ವಿಧಿಸಲಾಗತ್ತೆ. ಅದಾದಮೇಲೆ ಅವರು ಹೈಕೋರ್ಟಿಗೆ ಮೊರೆ ಹೋಗ್ತಾರೆ, ಅಲಹಾಬಾದ್ ಹೈಕೋರ್ಟಿಗೆ ಮೊರೆ ಹೋಗ್ತಾರೆ, ಅಪೀಲ್ ಹಾಕ್ತಾರೆ. ಅಪೀಲ್ ಹಾಕಿದ ಸಂದರ್ಭದಲ್ಲಿ ಅವರ ವಕೀಲರ ಆರ್ಗ್ಯುಮೆಂಟ್ ಏನಂದರೆ, ಈ ಆರೋಪಿಗಳ ವಕೀಲರ ಆರ್ಗ್ಯುಮೆಂಟ್ ಏನಂದರೆ, ಲಾಡಿಯನ್ನು ಎಳೆಯೋದು, ಎದೆ ಮೇಲೆ ಕೈ ಹಾಕುವುದು ಯಾವ ರೀತಿ ಅತ್ಯಾಚಾರ ಆಗತ್ತೆ, ಅದು ಹೇಗೆ IPC 376ನಲ್ಲಿ ಬರುತ್ತೆ ಅಂತ. ಸೆಕ್ಷನ್ 376 ಅಂದರೆ ಅತ್ಯಾಚಾರಕ್ಕೆ ಯತ್ನ ಮಾಡೋದು, ಸೆಕ್ಷನ್ 18 ಅಂದರೆ ಪೋಕ್ಸೋ ಆ್ಯಕ್ಟ್, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಅಂತ ಪೋಕ್ಸೋ ಆ್ಯಕ್ಟ್. ಇದು ಯಾವ ರೀತಿ IPC 376ಗೆ ಬರುತ್ತೆ? ಈ ಆರೋಪಿಗಳು ಅಂತ ಏನಿದ್ದಾರೆ ಇವ್ರು ಬರೀ ಲಾಡಿ ಎಳೆದಿದ್ದಾರೆ, ಬರೀ ಎದೆ ಮೇಲೆ ಕೈ ಹಾಕಿದ್ದಾರೆ ಅಂತ ಅವರ ವಕೀಲರ ಆರ್ಗ್ಯುಮೆಂಟು ತಮ್ಮ ಕಕ್ಷಿದಾರರ ಪರವಾಗಿ. ಜಡ್ಜ್ ಯಾರು? ಜಸ್ಟಿಸ್ ರಾಮ್ ಮನೋಹರ್ ರಾಮ್ ನಾರಾಯಣ ಮಿಶ್ರಾ ಅಂತ ಅವ್ರ ಹೆಸರು. ಜಸ್ಟಿಸ್ ರಾಮ್ ಮನೋಹರ್ ನಾರಾಯಣ ಮಿಶ್ರಾ ಅಂತ. ಈ ಜಡ್ಜ್ ಹೇಳ್ತಾರೆ, ಹೌದು ಕರೆಕ್ಟ್ ಇದೆ, ಇದು ಲಾಡಿ ಎಳೆಯೋದು ಹೆಂಗಾಗ್ಬಿಡುತ್ತೆ, ಅದು ಅತ್ಯಾಚಾರ, ಎದೆ ಮೇಲೆ ಕೈ ಹಾಕಿಬಿಟ್ರೆ ಹೆಂಗಾಗುತ್ತೆ, ಇದು ಕೇವಲ ಲೈಂಗಿಕ ಹಲ್ಲೆ. ಆದ್ದರಿಂದ ನೀವು ಹಾಕಿರೋ ಸೆಕ್ಷನ್ ಸರಿ ಇಲ್ಲ. ನೀವು ಯಾವ ಸೆಕ್ಷನ್ ಹಾಕಬೇಕಾಗಿತ್ತು ಅಂದರೆ 354B ಪ್ರಕಾರ ಹಾಕಬೇಕಾಗಿತ್ತು. ನೀವು ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಕೇಸ್ ಹಾಕಬೇಕಾಗಿತ್ತು ಅಂತ ತೀರ್ಪನ್ನು ಕೊಟ್ಬಿಡ್ತಾರೆ. ಅಬ್ಸರ್ವೇಷನಲ್ಲಿ ಹೇಳ್ತಾರೆ. ಇದು ಇಡೀ ದೇಶದಲ್ಲಿ ದೊಡ್ಡ ಮಟ್ಟದ ಬಿರುಗಾಳಿಯನ್ನು ಎಬ್ಬಿಸುತ್ತೆ, ದೊಡ್ಡ ವಿವಾದವಾಗಿ ಪರಿಣಮಿಸುತ್ತೆ. ತಕ್ಷಣ ಸುಪ್ರೀಂ ಕೋರ್ಟ್ಗೆ PIL ಹಾಕಲಾಗುತ್ತೆ, ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ. ನೋಡಿ, ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಬ್ಬ ರಾಮನಾರಾಯಣ ಮಿಶ್ರಾ ಅಂತಿದ್ದಾರೆ, ಅವರು ಲಾಡಿ ಎಳೆದದ್ದನ್ನು ಅತ್ಯಾಚಾರ ಅಂತ ಹೇಳ್ತಾ ಇಲ್ಲ, ಇದೊಂದು ಬರೀ ಹಲ್ಲೆ ಅಂತ ಹೇಳ್ತಾ ಇದ್ದಾರೆ. ಇದರ ಕುರಿತಾಗಿ ನಮ್ಮದೊಂದು ಅಪೀಲು ಅಂತೇಳಿ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಅಂದರೆ ಸುಪ್ರೀಂ ಕೋರ್ಟ್ ಕಿತ್ತು ಬಿಸಾಕತ್ತೆ, ತಿರಸ್ಕರಿಸತ್ತೆ. ಬುಧವಾರ ದಿವಸ ಈ ಕೇಸ್ ಹಾಕ್ತಾರೆ. 23/2025ಕ್ಕೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ. ನೋಡಿ ಯಾವ ರೀತಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಲೋವರ್ ಕೋರ್ಟಲ್ಲಿ ಅಂತ. ಕೋರ್ಟ್ ಇದನ್ನು ಅಕ್ಸೆಪ್ಟೇ ಮಾಡೋಲ್ಲ, ಅಡ್ಮಿಟ್ ಆಗಲ್ಲ ಕೇಸು. ಅದಾದಮೇಲೆ ಒಂದು NGO ವಿ ವುಮೆನ್ ಆಫ್ ಇಂಡಿಯಾ ಅಂತೇಳಿ, ಶೋಭಾ ಗುಪ್ತಾ ಅಂತ ಸೀನಿಯರ್ ಅಡ್ವೊಕೇಟ್, ಅವರು ಇದನ್ನು ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರ್ತಾರೆ. ನೋಡಿ ಈ ರೀತಿಯಾದಂಥ ಜಡ್ಜ್ಮೆಂಟ್ ಆಗಿದೆ, ಇದನ್ನು ಸೋಮೋಟೋ ಕೇಸ್ ಅಂತ ತೊಗೊಂಡು ಇದ್ರ ಬಗ್ಗೆ ನೀವು ಗಮನ ಹರಿಸಿ ಇದನ್ನು ವಿಚಾರಣೆಗೆ ಎತ್ಕೊಳ್ಳಿ ಅಂತ. ಆವಾಗ ಕೇಸ್ ಅಡ್ಮಿಟ್ ಆಗುತ್ತೆ, ಸುವೋಮೋಟೋ ಕೇಸನ್ನು ತೆಗೆದುಕೊಳ್ಳಲಾಗತ್ತೆ. ಸುವೋಮೋಟೋ ಕೇಸ್ ತೆಗೆದುಕೊಂಡ ಸಂದರ್ಭದಲ್ಲಿ ಈಗ ನಿನ್ನೆ ಬುಧವಾರ ದಿವಸ ಜಸ್ಟಿಸ್ BR ಗವಾಯ್ ಮತ್ತು ಇನ್ನೊಬ್ಬರು ಜಡ್ಜ್ ಇರುವಂಥ ದ್ವಿಸದಸ್ಯ ಪೀಠ, ಜಸ್ಟಿಸ್ ಆಸ್ಟಿನ್ ಅಂತೇಳಿ ಅವ್ರ ಹೆಸರು, ಅವರಿಬ್ಬರು ಅಂಥ ಬೆಂಚ್ನಲ್ಲಿ ಇದಕ್ಕೆ ತಡೆ ಹಿಡಿಯಲಾಗಿದೆ, ತಡೆಯಾಜ್ಞೆ ನೀಡಲಾಗಿದೆ. ಇದೊಂದು ಸಂವೇದನಾರಹಿತ ಮತ್ತು ಇನ್ಹ್ಯೂಮನ್, ಅಮಾನವೀಯವಾದಂಥ ತೀರ್ಪು. ಆದ್ದರಿಂದ ಇದನ್ನು ತಡೆ ಹಿಡಿಯಲಾಗಿದೆ. ಇನ್ಸೆನ್ಸಿಟಿವ್ ಆ್ಯಂಡ್ ಇನ್ಹ್ಯೂಮನ್ ಅಂತ ಹೇಳಿದ್ದಾರೆ. ತಡೆ ಹಿಡಿಯಲಾಗಿದೆ. ಇದರ ವಿಚಾರಣೆಗಾಗಿ ಈಗ ಸುಪ್ರೀಂ ಕೋರ್ಟು ASGಗೆ ನೋಟಿಸನ್ನು ಜಾರಿ ಮಾಡಿದೆ, ಅಡಿಷನಲ್ ಸಾಲಿಸಿಟರ್ ಜನರಲ್.
ಕೇಂದ್ರ ಸರ್ಕಾರಕ್ಕೆ, ಉತ್ತರ ಪ್ರದೇಶ ಸರ್ಕಾರಕ್ಕೆ ನೋಟಿಸನ್ನು ಜಾರಿ ಮಾಡಿದೆ. ಇದ್ರ ಕುರಿತು ವಿಚಾರಣೆ ನಡೆಯಲಿದೆ. ಪ್ರಶ್ನೆ ಇರೋದು, ಈ ದೇಶದಲ್ಲಿ ಈ ರೀತಿಯ ತೀರ್ಪು ಕೊಡ್ತಾ ಇದ್ದಾರಂಥ ಜಡ್ಜ್ಗಳು ಅಂದರೆ ಇವರಿಗೆ ಕಾನೂನಿನ ಜ್ಞಾನದ ಕಡಿಮೆನಾ, ಅಥವಾ ಇವರ ಯೋಚನಾ ಶೈಲಿಯೇ ಸಂವೇದನಾ ರಹಿತವಾಗಿರುವಂಥದ್ದ, ಅಥವಾ ಹೀಗೆ ಮಾಡುವ ಮೂಲಕ ಯಾವ ರೀತಿಯ ಪ್ರೆಸಿಡೆನ್ಸನ್ನು ಇವರು ಹಾಕ್ತಾ ಇದ್ದಾರೆ? ಯಾಕಂದರೆ ಮುಂದಿನ ದಿನಗಳಲ್ಲಿ ಎಲ್ಲೇ ಅತ್ಯಾಚಾರ ಪ್ರಕರಣ ನಡೆದಾಗಲೂ ಕೂಡ ಈ ಕೇಸನ್ನು ಪ್ರೆಸಿಡೆನ್ಸ್ ಅಂತ ತಗೊಳ್ಳಲಾಗತ್ತೆ. ಅಲ್ಲ, ಅಪೆಕ್ಸ್ ಕೋರ್ಟ್ನಲ್ಲಿ ಬಂದಿರುವಂಥ ತೀರ್ಪಿದು ಅಂತೇಳಿ ನೋಡಿ, ಅಲಹಾಬಾದ್ ಹೈಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಇದು ರೇಪೇ ಅಲ್ಲ ಅಂತ. ಈ ದೇಶದಲ್ಲಿ ನಿರ್ಭಯಾನ ಪ್ರಕರಣವನ್ನು ನಾವು ನೋಡಿದ್ದೇವೆ 12 ವರ್ಷಗಳ ಹಿಂದೆ. ಅದಾದಮೇಲೆ ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು ಅಂತ ಕಾನೂನಿನಲ್ಲಿ ವಿಧೇಯಕವನ್ನು ಪಾಸ್ ಮಾಡಿ ಈ ರೀತಿಯ ರೇಪ್ ಪ್ರಯತ್ನಗಳಿಗೆ ಉಗ್ರ ಶಿಕ್ಷೆಯನ್ನು ಕೊಡಬೇಕು, ಕಠಿಣ ಶಿಕ್ಷೆ ಕೊಡಬೇಕು ಅಂತ ವಿಧೇಯಕವನ್ನು ಮಂಡಿಸಿ ಪಾಸ್ ಮಾಡಲಾಗಿದೆ. ಆದರೂ ಕೂಡ ಇವತ್ತಿಗೂ ಈ ರೀತಿಯ ಪ್ರಕರಣಗಳು ಬಂದ ಸಂದರ್ಭದಲ್ಲಿ ಯಾವ ರೀತಿಯದಾದಂಥ ಅಬ್ಸರ್ವೇಷನ್ಗಳು ಬರ್ತವೆ, ಯಾವ ರೀತಿಯಂಥ ತೀರ್ಪುಗಳು ಬರ್ತವೆ? ಇದು ಜನಸಾಮಾನ್ಯರಲ್ಲಿ ಗಾಬರಿಯನ್ನು ಹುಟ್ಟಿಸೋದಿಲ್ವಾ ಅನ್ನೋದು ನನ್ನ ಪ್ರಶ್ನೆ. ನನಗೆ ತಕ್ಷಣದಲ್ಲಿ ನೆನಪು ಬರೋದು ಒರಿಸ್ಸಾ ಹೈಕೋರ್ಟ್ನಲ್ಲಿ ನಡೆದಂಥ ಒಂದು ಪ್ರಕರಣ. ಅಲ್ಲಿ ಒಬ್ಬ ಖೈದಿ, ಆತ ಅಪ್ರಾಪ್ತ ಬಾಲಿಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಅತ್ಯಾಚಾರ ಮಾಡಿದಂಥ ಈ ವ್ಯಕ್ತಿ ಜೈಲಿನಲ್ಲಿದ್ದಾನೆ. ಆತನನ್ನು ಬಿಡುಗಡೆ ಮಾಡಿ, ಆತನ ಕಂಡಕ್ಟ್ ಚೆನ್ನಾಗಿದೆ, ಅಂದರೆ ಆತನ ನಡವಳಿಕೆ ಚೆನ್ನಾಗಿದೆ, ಆದ್ದರಿಂದ ಈತನಿಗೆ ಬಿಡುಗಡೆ ಮಾಡಬೇಕು ಅಂತ ಕೋರ್ಟಿಗೆ ಮೊರೆ ಹೋಗಲಾಗತ್ತೆ. ಆವಾಗ ಜಡ್ಜ್ ಹೇಳಿದ್ದೇನು ಅಂತ ನೀವು ಕೇಳಬೇಕು. ಈ ವ್ಯಕ್ತಿ ದಿನಕ್ಕೆ 5 ಬಾರಿ ನಮಾಜ್ ಮಾಡ್ತಾನೆ, ಧಾರ್ಮಿಕವಾಗಿ ನಡ್ಕೋತಾ ಇದ್ದಾನೆ, ಆದ್ದರಿಂದ ಈತನನ್ನು ಬಿಡುಗಡೆ ಮಾಡಬೇಕು ಅಂತ. ಒಬ್ಬ ವ್ಯಕ್ತಿ ರೇಪ್ ಮಾಡಿದ ಮನುಷ್ಯ ಮಾರನೇ ದಿವಸದಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ವ್ರತಾಚರಣೆ ಮಾಡಿದರೆ, ಅಥವಾ ಬೆಳಗ್ಗೆಯಿಂದ ಸಂಜೆವರೆಗೂ ನಮಾಜ್ ಮಾಡಿದ ತಕ್ಷಣ ಆ ಹುಡುಗಿಗೆ ನ್ಯಾಯ ಸಿಕ್ಕಂಗಾಗತ್ತಾ? ಅದು ಕೇವಲ ಅತ್ಯಾಚಾರ ಮಾತ್ರ ಅಲ್ಲ, ಅತ್ಯಾಚಾರ ಮಾಡಿ ಕೊಲೆ ಕೂಡ ಮಾಡಲಾಗಿರುತ್ತೆ. ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ್ರ ಬಗ್ಗೆ ಮಾಹಿತಿ ಸಿಗತ್ತೆ. ಆದರೆ ಆತ 5 ಬಾರಿ ದಿನಕ್ಕೆ ನಮಾಜ್ ಮಾಡ್ತಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಆತನ ನಡವಳಿಕೆಯನ್ನು ಪರಿಗಣಿಸಿ ಆತನಿಗೆ ಶಿಕ್ಷೆಯನ್ನು ಕಡಿಮೆ ಮಾಡಲಾಗತ್ತೆ, ಬಿಡುಗಡೆ ಮಾಡಲಾಗತ್ತೆ. ಅಂದರೆ ನಾವು ಯಾವ ಸ್ಥಿತಿಯಲ್ಲಿ ಈ ದೇಶದಲ್ಲಿದ್ದೀವಿ ಮತ್ತು ಇವತ್ತಿನ ದಿವಸ ಯಾಕೆ ಇದ್ರ ಕುರಿತಾಗಿ ರಿವ್ಯೂ ಆಗಬಾರದು ಅನ್ನೋದು ನನ್ನ ಪ್ರಶ್ನೆ. ಇವತ್ತು ಇಡೀ ದೇಶದಲ್ಲಿ ನಡೀತಾ ಇರುವಂಥ ಚರ್ಚೆ ಏನು? ಒಂದು ಅಪಾಯಿಂಟ್ ಆಗ್ತಾ ಇರುತ್ತೆ, ನೇಮಕಾತಿ ಆಗ್ತಾ ಇರುವಂಥ ನ್ಯಾಯಾಧೀಶರೇನಿದ್ದಾರೆ, ಆ ನ್ಯಾಯಾಧೀಶರ ನೇಮಕಾತಿಯ ಮಾನದಂಡ ಏನು ಅನ್ನೋ. ಎರಡನೇದ್ದು, ನೇಮಕಾತಿ ಆಗಲಿಲ್ಲ ಅಂದರೆ ಯಾಕೆ ಇವರ ನೇಮಕಾತಿ ಆಗಿಲ್ಲ ಅನ್ನೋದರ ಕುರಿತಾಗಿ ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಎರಡನೇದ್ದು. ಮೂರನೇದ್ದು, ಜ್ಯೇಷ್ಠತೆ ಮೇಲೆ ಯಾರನ್ನ ನೇಮಕಾತಿ ಆಗಬೇಕಾದ ಸಂದರ್ಭದಲ್ಲಿ ಆ ಜ್ಯೇಷ್ಠತೆಯಲ್ಲಿ ಬೈಪಾಸ್ ಮಾಡಿ ಬೇರೆಯವ್ರು ಕೊಟ್ಟರೆ ಕಾರಣ ಏನು ಅಂತ ತೋರಿಸ್ಬೇಕಾದಂಥ ಅನಿವಾರ್ಯತೆ ಇರುವಂಥ ಸಂದರ್ಭ. ಇದ್ರ ಕುರಿತು ಇವತ್ತು ಚರ್ಚೆ ನಡೀತಾ ಇದೆ ದೇಶದಲ್ಲಿ. NJSC ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಕೊಲಿಜಿಯಂನವ್ರು ತೀರ್ಮಾನ ಮಾಡ್ತಾರೆ. NJSC ಬೇಡ, ಕರೆಕ್ಟು. NJSC ಮಾಡಿದರೆ ರಾಜಕಾರಣಿಗಳು ಕೈ ಹಾಕ್ತಾರೆ. ರಾಜಕಾರಣಿಗಳು ಕೈ ಹಾಕಿದ್ರೆ ನಾಳೆ ಲಾಲು ಯಾದವ್ನಂಥವ್ರು ಯಾವ ಥರದ ಜಡ್ಜ್ಗಳನ್ನು ಅಪಾಯಿಂಟ್ ಮಾಡ್ಬೋದು, ಅಖಿಲೇಶ್ ಯಾದವ್ ಯಾರು ಥರದವ್ರನ್ನ ಕರ್ಕೊಂಬರ್ಬೋದು. ಈಗಿರುವಂಥ ದಿಲ್ಲಿ ಹೈಕೋರ್ಟಿನ ಜಡ್ಜು, ಅದು ಅಖಿಲೇಶ್ ಯಾದವ್ ಅವರು ಕೊಡುಗೆ. ಉತ್ತರ ಪ್ರದೇಶದ ಸರ್ಕಾರದಲ್ಲಿ ಭಾಳಷ್ಟು ಜನರಿಗೆ ಇದು ವಿಷಯನೇ ಗೊತ್ತಿಲ್ಲ. 2016ರಲ್ಲಿ ಅಖಿಲೇಶ್ ಯಾದವ್ ಅವರು ಮಾಡಿರುವಂಥ ಕೆಲಸ ಅದು. ಹಾಗೆ ನಾಳೆ ಅಖಿಲೇಶ್ ಯಾದವ್ ಥರದವರು, ಲಾಲು ಯಾದವ್ ಥರದವರು, ರಾಹುಲ್ ಗಾಂಧಿ ಥರದವರು ತಮಗೆ ಬೇಕಾದವ್ರನ್ನ ಜಡ್ಜ್ಗಳು ಅಂತ ನೇಮಕಾತಿ ಮಾಡಲಿಕ್ಕೆ ಶುರು ಮಾಡಿದರೆ ಪಾವಿತ್ರ್ಯತೆಯಲ್ಲಿ ಉಳಿಯುತ್ತೆ, ಘನತೆಯಲ್ಲಿ ಉಳಿಯುತ್ತೆ, ಮೆರಿಟ್ ಪ್ರಶ್ನೆಯಲ್ಲಿ ಬರುತ್ತೆ. ಅದು ಕೂಡ ರಾಜಕೀಯದ ಗೂಡಾಗಿಬಿಡುತ್ತೆ ಅನ್ನುವಂಥ ಭಯ ನಮ್ಮನ್ನು ಕಾಡ್ತಾ ಇದೆ. ಹೀಗಾಗಿ ಇದೇ ಕೊಲಿಜಿಯಂ ಸಿಸ್ಟಮ್ ಇರಲಿ, ಆದರೆ ಕೊಲಿಜಿಯಂ ಸಿಸ್ಟಮ್ಮು ಎಷ್ಟು ಪಾರದರ್ಶಕವಾಗಿರಬೇಕು ಅಂದರೆ ಬೆರಳು ಮಾಡಿ ತೋರಿಸಲಿಕ್ಕೆ ಯಾರಿಂದಲೂ ಸಾಧ್ಯವಾಗಬಾರದು. ಆ ರೀತಿಯ ಕೊಲಿಜಿಯಮ್ಮನ್ನು ಇವತ್ತಿನ ದಿವಸ ಕಾಯಕಲ್ಪ ಮಾಡಿ ಹೊಸದಾಗಿ ಅದನ್ನು ಆಯೋಜಿಸಬೇಕಾದಂಥ ಅನಿವಾರ್ಯತೆ ಇದೆ. ಈಗಿರುವಂಥ ಸಂಜೀವ್ ಖನ್ನಾ ಅವರು ಈ ಕೆಲಸ ಮಾಡ್ತಾರಾ ಅಂಥದ್ದೊಂದು ಸಂಕಲ್ಪ ಅವರಲ್ಲಿದೆಯಾ? ಅದು ಈಗ ಕಾಡ್ತಾ ಇರುವಂಥ ಪ್ರಶ್ನೆ. ನೋಡೋಣ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.